ನಿಮ್ಮನ್ನ ರಾಜಕೀಯವಾಗಿ ಮುಂದೆ ನಿಲ್ಲಿಸಬಾರ್ದು ಅಂತ ನಿಮ್ಮವರೇ ಹೇಳ್ತಾವ್ರೆ. ಸರ್ ಆಗಲ್ಲ, ಅವ್ರು ಹೇಳ್ತಿರೋದು ಮೊದಲು ಈಗ ಬಿಜೆಪಿ ಆಡಳಿತ ಇರುವ ರಾಜ್ಯಗಳು ಹೇಳ್ತಿರೋದು ಇದು ಬೇಡ, ಇದು ಮೊದಲು ರಕ್ಷಣೆ ಕೊಡಿ ಅಂತಾರೆ. ಅವ್ರು ಹೇಳ್ತಾರೆ ಮೀಸಲಾತಿ ಬೇಡ ಫಸ್ಟ್ ಅಂತ ಇದ್ದೀರಾ. ಅವ್ರು ಏನ್ ಹೇಳಿದ್ರು, ಮಹಿಳೆಯರಿಗೆ ಎಲ್ಲಿ ಬಿಜೆಪಿ ಪ್ರಾತಿನಿಧ್ಯ ಇರುವ ರಾಜ್ಯಗಳಲ್ಲಿ ಮಹಿಳೆಯರಿಗೆ ಭದ್ರತೆ ಇಲ್ಲ, ಸಾಮಾಜಿಕ ಭದ್ರತೆ ಇಲ್ಲ. ಬೆಂಗಳೂರು ಹೆಣ್ಣು ಮಕ್ಕಳಿಗೆ ನಂಬರ್ 1 ಸ್ಥಾನದಲ್ಲಿ ಭದ್ರತೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಆ ರೀತಿ ಲೇಡಿ ಎಂಪ್ಲಾಯಿ ಇರ್ತಾರಲ್ವಾ, ಶಿ ವರ್ಕ್, ಶಿ ಇಸ್ ಅ ಡಾಕ್ಟರ್, ಶಿ ಇಸ್ ಅ ಟೀಚರ್, ಎಲ್ಲ ಫೀಲ್ಡ್ ಅಲ್ಲೂ ಇದೀವಿ. ಅದೇನು ಇವ್ರು ಹೇಳ್ಬೇಕಾ ನಮ್ಗೆ ರಕ್ಷಣೆ ಕೊಡಿ, ನಮಗ್ ಬರುತ್ತೆ ರಕ್ಷಣೆ. ನೋಡಿದ್ರ ಅವ್ರಿಗೆ ರಕ್ಷಣೆ ಗೊತ್ತು ಅವ್ರಿಗೂ ಕೂಡ, ಆಯ್ತಾ? ಯಾಕಂದ್ರೆ ಮಹಿಳಾ ಮೀಸಲಾತಿ ಜಾರಿ ಆಗ್ಲಿ ಅವ್ರು ನಿಮಗೆ ರಕ್ಷಣೆ ಕೊಡ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ, ಅವರೇ ಮಂತ್ರಿಗಳಾಗಿರ್ತಾರೆ, ಅವರೇ ಗೃಹ ಮಂತ್ರಿಗಳಾಗಿರ್ತಾರೆ, ಅವರೇ ಪ್ರಧಾನ ಮಂತ್ರಿಗಳಾಗ್ತಾರೆ. ಅವರು ನಿಮಗೆ ರಕ್ಷಣೆ ಕೊಡುವಂತ ಸ್ಥಿತಿ ಖಂಡಿತ ಬರುತ್ತೆ. ಹೌದಲ್ವ ಸರ್? ಸರ್, ಈಗ ಒಂದು ಹೆಣ್ಣು ಮಗಳ ಡೆವಲಪ್ಮೆಂಟ್ ಅಂತ ಹೇಳಿದ್ರೆ ಬರೀ ಅವರಿಗೆ ನಾವು ಮೀಸಲಾತಿ ಕೊಡೋದ್ರಿಂದ ಬರೋದಿಲ್ಲ ಸರ್. ಅವ್ರಿಗೆ ಸುರಕ್ಷತೆಯಿಂದ ಹಿಡ್ಕೊಂಡು, ವಿದ್ಯಾಭ್ಯಾಸದಿಂದ ಹಿಡ್ಕೊಂಡು, ಉದ್ಯೋಗದಿಂದ ಹಿಡ್ಕೊಂಡು ಪ್ರತಿಯೊಂದು ಅಲ್ಲಿಗೆ ಬಂದರೆ ಮಾತ್ರ ಆ ಮಹಿಳೆ ಬಂದು ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ. ಇವಾಗ ಅವಾಗಲೇ ನಮ್ಮ ಆಮ್ ಆದ್ಮಿ ಪಾರ್ಟಿಯವರು ದೊಡ್ಡದಾಗಿ ಹೇಳ್ಕೊತ ಬರ್ತಾ ಇದ್ರು. ಇವಾಗ ಇವ್ರು ಕೇಜ್ರಿವಾಲ್ ಅವ್ರು ಇಳಿದಿದ ತಕ್ಷಣ ಒಬ್ಬರ ಲೇಡಿನ ನೀವು ಒಳ್ಳೆ ವಿದ್ಯಾವಂತರು ತಗೊಂಬಂದ್ರಿ, ಕರೆಕ್ಟು. ಬಟ್ ಏನು ಮಾಡಿದ್ರಿ ಸ್ವಾಮಿ, ಸಮಾನತೆ ಕೊಟ್ರ? ಅಲ್ಲಿ ಅವ್ರು ಯಾವ ಜಾಗದಲ್ಲಿ ಕೂತಿದ್ರು? ನಿಮ್ಮ CM ಸೀಟಲ್ಲಿ ಕೂತಿರ್ಲಿಲ್ಲ, ಪಕ್ಕದಲ್ಲಿ ಕೂತಿದ್ರು. ಯಾಕೆ ಸ್ವಾಮಿ ಅಲ್ಲಿ ನೀವು ಹೇಳ್ಬೇಕಾಗಿತ್ತು? ಆಯ್ತಾ? ನೀವು ಏನ್ ಗೊತ್ತಾ, ಭೂತದ ಬಾಯಲ್ಲಿ ಭಗವದ್ಗೀತೆ, ಹೌದಲ್ವಾ? ನೀವು ಅವ್ರಿಗೆ ಹೇಳ್ತೀರಾ ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಮಹಿಳೆಯರ ಅಧಿಕಾರವನ್ನು ಬೇರೆಯವರು ಮಾಡ್ತಾರೆ. ನೀವೇ ನಿಮ್ಮ ದೆಹಲಿಯ CM ಮಹಿಳಾ CM ನ ರಬ್ಬರ್ ಸ್ಟಾಂಪ್ ಇಟ್ಕೊಂಡಿದ್ರಲ್ಲ, ನಿಮಗೇನಿದೆ ಮಾರಾಲಿಟಿ? ಖಂಡಿತವಾಗೂ ನಾವು ರಬ್ಬರ್ ಸ್ಟಾಂಪ್ ಇಟ್ಕೊಂಡಿಲ್ಲ. ಅವರ ಒಂದು ವಿವೇಚನೆ ಯುಕ್ತವಾಗಿ ಕೆಲಸ ಮಾಡಿದ್ದಾರೆ. ಹೇಳ್ಬೇಕಲ್ಲ, ಹಾಗಾದ್ರೆ ಕೇಜ್ರಿವಾಲ್ ಹೇಳ್ಬೇಕು ಹಂಗೆಲ್ಲ ಮಾಡಬಾರ್ದು, ಸಂವಿಧಾನ ವಿರೋಧಿ ನಡೆ ಇದು, ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ಅವಮಾನ ಆಗುತ್ತೆ ನೀವು ಹೇಳ್ಬೇಕಲ್ಲ. ಅದು ಅವರು ವೈಯಕ್ತಿಕ ಒಂದು ಚೇರ್ ಒಂದು ಇಟ್ಕೊಂಡಿದ್ರು, ಅದು ವೈಯಕ್ತಿಕ. ಸಾಕಷ್ಟು ಜಾಗದಲ್ಲಿ ಆ ರೀತಿ ಆಗಿದೆ. ನಾವಂತೂ ಯಾರು ಹೇಳಿರಲಿಲ್ಲ. ಒಬ್ಬ ಕಾರ್ಯಕರ್ತನಾಗೂ ಸಹ ನಾನು ಯಾವತ್ತೂ ಸಹ ಅದನ್ನು ಸಹ ನಾನು ಖಂಡಿಸ್ತೀನಿ. ವೆರಿ ಗುಡ್. ಅವ್ರು ಖಂಡಿಸ್ತೀರ ಅವರು. ಇದನ್ನ ನಾನು ನಿಜವಾಗ್ಲೂ ಸ್ವಾಗತ ಮಾಡ್ತೀನಿ. ಆದ್ರೆ ಅವ್ರು ಕೂತಿದ್ರಲ್ಲ, ಅವಾಗ್ಲೇ ನೀವು ಖಂಡನೆಯನ್ನು ವ್ಯಕ್ತಪಡಿಸಿದ್ರೆ ನಿಜವಾಗ್ಲೂ ನಿಮ್ಮನ್ನ ನಾನು ಮೆಚ್ತಾ ಇದೆ. ಆದ್ರೆ ಅವತ್ತು ಯಾವತ್ತೂ ನೀವು ಬಾಯಿ ತೆಗ್ದಿರ್ಲಿಲ್ಲ. ಇವತ್ತು ನಾವು ಪ್ರಶ್ನೆ ಕೇಳಿದಾಗ ನೀವು ಕೇಳ್ತಾ ಇದ್ದೀರಾ. ಇವಾಗ ನಾವು ಪ್ರಶ್ನೆ ಕೇಳಿದಾಗ ಮಾತ್ರ ನೀವು ಹೇಳ್ತಾ ಇದ್ದೀರಾ. ಇಲ್ಲ ನೋಡಿ, ರಾಮ ಕಾಡ್ಗೆ ಹೋದಾಗ ಭರತ ರಾಮನ್ ಜಾಗದಲ್ಲಿ ಯಾವತ್ತೂ ಕೂರ್ಲಿಲ್ಲ. ಅರವಿಂದ್ ಕೇಜ್ರಿವಾಲ್ ಬಿಟ್ಟಾಗ ಕೇಳೇ ಇಲ್ಲ. ಯಾವ್ದೋ ರಾಮಾಯಣ ಕತೆ ಕಟ್ತಾ ಇದ್ದೀರಾ? ಎಸ್ ಸರ್. ಸಮಾನತೆ ಎಲ್ರಿ ಬಂತು? ಹಂಗಂದ್ರೆ ಸಮಾನತೆ ಎಲ್ಲಿ ಬಂತು? ಎಲ್ಲಿ ನೀವು ಮಹಿಳೆಯರಿಗೆ ಸಮಾನತೆ ಕೊಟ್ರಿ? ನೀವು ಕೊಡಲ್ಲ, ಅವರು ಕೊಡಲ್ಲ. ಒಂದು ದೇಶ, ಒಂದು ಸರ್ಕಾರ, ಒಂದು ವ್ಯವಸ್ಥೆಯನ್ನ ನಡೆಸಬೇಕಂತ ಹೇಳಿದ್ರೆ ಅಲ್ಲಿ ಕೇವಲ ಪುರುಷನಿಂದ ಮಾತ್ರ ಸಾಧ್ಯ ಇಲ್ಲ, ಮಹಿಳೆಯು ಕೂಡ ಬೇಕಾಗಿರ್ತಕ್ಕಂಥದ್ದು. ಏನೇ ಹೇಳ್ಬೋದು, ಪುರುಷ ಪ್ರಧಾನ ಸಮಾಜ ಅಂತ ಹೇಳಿದ್ರು ಕೂಡ ಮಹಿಳೆಯರಿಲ್ಲದೆ ಇಡೀ ದೇಶ ನಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ರಥದ 2 ಗಾಲಿಗಳಾಗಿ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಮಹಿಳಾ ಮೀಸಲಾತಿಯನ್ನ ನಾವೆಲ್ಲರೂ ಕೂಡ ಸ್ವಾಗತಿಸಬೇಕಾಗಿರ್ತಕ್ಕಂಥದ್ದು. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ಇನ್ನೂ ಕೂಡ ಎಲ್ಲೊಂದು ಕಡೆ ಅನೇಕ ಮಹಿಳೆಯರು ಇವತ್ತು ಅಡಿಗೆ ಮನೆಯಿಂದ ಹೊರಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ ಯಾರಿಗೆ ರಾಜಕೀಯವಾಗಿ ಅವರು ಮೇಲೆ ಬರ್ತಾರೆ, ರಾಜಕೀಯ ಅವಕಾಶಗಳು ಸಿಕ್ಕಂಥ ಸಂದರ್ಭದಲ್ಲಿ ಮೇಲೆ ಬರಲಿಕ್ಕೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಮುಂದೆ ಬರಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಮಹಿಳಾ ಮೀಸಲಾತಿ ಬಿಲ್ಲನ್ನು ಎಲ್ಲರೂ ಕೂಡ ಒಕ್ಕೂರಿನಿಂದ ಸ್ವಾಗತ ಮಾಡಬೇಕು. ಆ ಮುಖಾಂತರ ದೇಶ ಕಟ್ಟಲಿಕ್ಕೆ ಮಹಿಳೆಯರು ಬೇಕು, ಪುರುಷರು ಬೇಕು. ಆ ಮುಖಾಂತರ ದೇಶದಲ್ಲಿ ಪುರುಷ ಪ್ರಧಾನ ಸಮಾಜ ಅಂತ ಏನೊಂದು ಗಂಭೀರ ಮನುಕಾಲದಿಂದ ಇಲ್ಲಿಯವರೆಗೆ ಗಂಭೀರ ಆರೋಪ ಇದೆ. ಆ ಆರೋಪವನ್ನು ಈ ಮೀಸಲಾತಿ ಮುಖಾಂತರ ಏನು ತುಳಿಬೇಕಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥ. ಹಾಗಾಗಿ ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ಆಮ್ ಆದ್ಮಿ ಪಾರ್ಟಿ ಇರ್ಬೋದು, ಎಲ್ಲ ಪಾರ್ಟಿಯರು ಕೂಡ ಮಹಿಳಾ ಮೀಸಲಾತಿಯನ್ನು ಜಾರಿ ಮಾಡಲಿಕ್ಕೆ ಎಲ್ಲರೂ ಕೂಡ ಒಗ್ಗಟ್ಟಾಗಿರಬೇಕು. ಹಾಗಂತ ಮಹಿಳಾ ಮೀಸಲಾತಿ ಜಾರಿ ಆದರೂ ಕೂಡ ಕುಟುಂಬ ರಾಜಕಾರಣಕ್ಕೆ ಅವಕಾಶವನ್ನು ಕೊಡ್ತಿದ್ದಂಗೆ ಈ ದೇಶವನ್ನು ಮುನ್ನಡೆಸಿದ್ರೆ ಮಾತ್ರ ಆ ಮೀಸಲಾತಿಗೆ ಒಂದು ಮಹತ್ವ ಬರುತ್ತೆ ಮತ್ತು ಅದಕ್ಕೊಂದು ಗೌರವ ಬರುತ್ತೆ. ನಮ್ದು ಅದೇ, ಖಂಡಿತ ನಮ್ದು ಇದೇ ಉದ್ದೇಶ. ನಾವು ಇದನ್ನ ಬೇಕೋ ಬೇಡವೋ ಅಂತ ಅವ್ರು ಕೇಳ್ತಾ ಇದ್ದಾರೆ. ಇದು ಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಅಲ್ಲ, ಇದು ಬೇಕೋ ಬೇಡವೋ ಅನ್ನೋ ಪ್ರಶ್ನೆ ಇಲ್ಲ. ಎಲ್ರಿಗೂ ಮಹಿಳಾ ಮೀಸಲಾತಿ, ಇದನ್ನ ಎಲ್ಲ ಪ್ರತಿಯೊಂದು ವಿಚಾರವನ್ನು BJP ಕಾಂಗ್ರೆಸ್ ಪರವಾಗಿ ಮಾತಾಡಬಾರ್ದು. ಇದು ನಾವು ಮಹಿಳೆಯರ ಹಕ್ಕು, ಇದು BJP ನಾವು ಕೇಳ್ಕೊಳ್ತಾ ಇರೋದಷ್ಟೇ. ಪ್ರತಿ ಸಲ ಯಾವ್ದು BJP ಸರ್ಕಾರ ಏನ್ ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ನಾಟಕಗಳನ್ನ ರಚಿಸ್ತಾ ಇದೆ. ಆ ರೀತಿ ಖಂಡಿತ ಇರುತ್ತೆ. ದ್ರೋಹ ಮಾಡಬೇಡಿ, ಮಹಿಳೆಯರಿಗೆ ದ್ರೋಹ ಎಸಗಬೇಡಿ. ಇದು ಏನು ಆಶ್ವಾಸನೆ ನೀಡಿದ್ದೀರಾ, ಜಾರಿಗೆ ತರ್ತಿದ್ದೀರಾ ಅಂತ ಹೇಳಿ ಆಶ್ವಾಸನೆ ಕೊಟ್ಟು, ಭರವಸೆ ಕೊಟ್ಟು, ಸುಳ್ಳುಗಳನ್ನೆಲ್ಲ ಮುಚ್ಚಾಕಿ ಪುನಃ ಏನು ಜಾರಿಗೆ ತರ್ತಂತ ನಾಟಕ ಆಡ್ತಾ ಇದ್ದೀರಾ. ಇದು ನಾಟಕ ಆಗ್ಬಾರ್ದು, ನಿಜ ಆಗ್ಬೇಕು. ಇದಷ್ಟೇ ಉದ್ದೇಶ. ಎಲ್ಲ ಒಕ್ಕೂರಿನಿಂದ ಇದನ್ನ ಜಾರಿ ಮಾಡಬೇಕಾಗಿರ್ತಕ್ಕಂಥದ್ದು. ರಾಜಕೀಯ ನೆಕ್ಸ್ಟ್, ಎಲ್ಲರೂ ರಾಜಕೀಯ ಮಾಡ್ತಾರೆ. ನೀವು ಕಾಂಗ್ರೆಸ್ ಅವರು ಸನ್ಯಾಸಿಗಳಲ್ಲ, ಇವರು ಸನ್ಯಾಸಿಗಳಲ್ಲ, ಎಲ್ಲರೂ ಕೂಡ ರಾಜಕೀಯ ಇರುತ್ತೆ. ರಾಜಕೀಯವನ್ನ ಹೊರತುಪಡಿಸಿ ಇಂಥ ಬಿಲ್ಗಳನ್ನ ಎಲ್ಲರೂ ಕೂಡ ಸ್ವಾಗತ ಮಾಡ್ಬೇಕಲ್ವಾ?
ಸರ್, ಪಕ್ಷಾತೀತವಾಗಿ ನಾನು ಇದನ್ನ ಸ್ವಾಗತ ಮಾಡ್ತೀನಿ. ನೋಡಿ, ತರ ರೀತಿ ಇರುತ್ತೆ. 1947 ಜನ ಹೆಣ್ಮಕ್ಳು ನಾವಿದ್ದೀವಿ, 49% ಭಾರತದಲ್ಲಿದ್ದೀವಿ. ಇವತ್ತು ನೋಡಿ, GB ಎಲೆಕ್ಷನ್ ಅಲ್ಲಿ ನಮ್ಮ KPCC ಅಧ್ಯಕ್ಷರು ಹೇಳಿದ್ದಾರೆ 50% ಕೊಡ್ತೀವಿ ಅಂತ. ಇವ್ರೇನ್ ತರದು ಸರ್? ನೋಡಿ, ಹೋಗಿ ಬಂದು ಇಲ್ಲಿಗೆ ಬರ್ತಿರಲ್ರಿ, ಮಹಿಳಾ ಮೀಸಲಾತಿ ಲೋಕಸಭೆಯಲ್ಲಿ ಮಣ್ಣೆ ಆಗ್ತದೆ, ಅದ್ರ ಬಗ್ಗೆ ಮಾತಾಡಿದ್ರೆ KPCC ಅಂತೀರಾ. ಜಗತ್ತಲ್ಲಿ KPCC ಬಿಟ್ರೆ ಬೇರೆ AICC ಇಲ್ವಾ? ಒಂದ್ ನಿಮಿಷ ಸರ್, ಹೊಸದಾಗಿ ಏನ್ ಮಾಡ್ತಿಲ್ಲ. ನಮ್ ರಾಜೀವ್ ಗಾಂಧಿ ಅವರು ಆಗಿನ ಕಾಲದಲ್ಲೇ ಕೊಟ್ಟಿದ್ರು. ನೋಡಿ, ಇವಾಗ ಹೊಸದಾಗಿ ಸೆನ್ಸಸ್ ಮಾಡ್ಲಿ, ಡಿಲಿಮಿಟೇಷನ್ ಒಂದು ಪಾರದರ್ಶಕವಾಗಿ ಮಾಡ್ಲಿ, ಆಮೇಲೆ ಬೇಕಾದ್ರೆ ತರ್ಲಿ, ನಾವೇನ್ ಬೇಡ ಅಂದಿಲ್ಲ. ಇವರು ತರಾತುರಿಯಲ್ಲಿ ಈ ಲೋಕಸಭಾ ಎಲೆಕ್ಷನ್ಗೆ ಯಾಕೆ ತಿರ್ತಿದ್ದಾರೆ? ಈ ಮೊದಲು ಮೆಜಾರಿಟಿ ಇತ್ತಲ್ಲ, ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಪ್ರಶ್ನೆ ಮಾಡಿ ಅವ್ರನ್ನ. ಈ ಮೊದಲು ಯಾಕೆ ಮಾಡ್ಲಿಲ್ಲ, ಈಗ ಯಾಕೆ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿ ಅವ್ರನ್ನ ಮೊದಲು. ಸೊ ಇದು ಬರೀ ಎಲೆಕ್ಷನ್ ಗಿಮಿಕ್ ಅಷ್ಟೇ. ಮಹಿಳೆಯರನ್ನ ಸೆಳೆಯೋ ಉದ್ದೇಶದಿಂದ ಮೋದಿ ಅವರು ಅಥವಾ ಬಿಜೆಪಿ ಅವರು ಮಾಡ್ತಾ ಇರೋ ಒಂದು ಹುನ್ನಾರ ಅಷ್ಟೇ. ಬಿಲ್ಲಲ್ಲೂ ಕೂಡ ರಾಜಕೀಯನ ಹುಡುಕ್ಬೇಡಿ, ಎಲ್ಲರಿಗೂ ಮಹಿಳೆಯರಿಗೆ ಅವಕಾಶ ಕೊಡಿ, ಅದರೊಳಗೂ ಕೂಡ ಮೀಸಲಾತಿಯನ್ನು ಜಾರಿ ಮಾಡಿ. OBC, ಅತಿ ಹಿಂದುಳಿದವರು, SC ST ಎಲ್ಲವೂ ಕೂಡ ಅದರೊಳಗಡೆ ಕೂಡ ಇರಲಿ ಅಂತ ಹೇಳ್ತಾರೆ. ಹಸಿ ಸುಳ್ಳು ಒಂದು. ಎರಡನೇದು, ಕೇಂದ್ರದಲ್ಲಿ 17 ಜನ ಕೇಂದ್ರದ ಮಹಿಳೆಯರು ಸಚಿವರಿದ್ದಾರೆ. ಯಾವತ್ತೂ ಇರಲಿಲ್ಲ, ಮೊಟ್ಟ ಮೊದಲ ಬಾರಿಗೆ. ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿ ಮಾಡಿದ್ಯಾರು? ಭಾರತೀಯ ಜನತಾ ಪಾರ್ಟಿ. ಮಹಿಳೆಯರ ಬಗ್ಗೆ, ಮಹಿಳೆ ಸಬಲೀಕರಣ ಬಗ್ಗೆ ಬರೀ ಲಿಪ್ ಸಂಪತ್ತಿ ಅಲ್ಲ, ಭಾಷಣ ಮಾಡಿದ್ರೆ ಆಗಲ್ಲ. ನಿಜವಾದ ಮಹಿಳೆಗೆ ಸಬಲೀಕರಣ ಮಾಡಬೇಕಂದ್ರೆ ಎಲ್ಲೆಲ್ಲಿ ನೀವು ವಿಧಾನಸಭೆ ಮತ್ತು ಪಾರ್ಲಿಮೆಂಟಲ್ಲಿ ಅವರಿಗೆ ಅವಕಾಶ ಕೊಡಬೇಕು. ಕೇಂದ್ರದಲ್ಲಿ 17 ಜನ ಮಹಿಳೆಯರಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಹೆಗ್ಗಳಿಕೆ ಇದೆ. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್? ಸರ್, ಹೆಣ್ಮಕ್ಳು ಸುಳ್ಳು ಹೇಳ್ತವ್ರು ಬಿಜೆಪಿಲಿ, ಅದೇ ಆಶ್ಚರ್ಯ ಆಗ್ತೈತೆ ಸರ್. ಸರ್, ಇವರೆಲ್ಲ ಏನು ಅತಿಶಿ ಮಾರ್ಲಿಂದ ಶಿ ವಾಸ್ ಹೈಲಿ ಕ್ವಾಲಿಫೈಡ್ ಲೇಡಿ ಸರ್. ಇವ್ರೇನ್ ಅನ್ಕೊಂಡ್ಬಿಟ್ಟಾರ, ಚೀಫ್ ಮಿನಿಸ್ಟರ್ ಆಗಿದ್ದ ಅಮ್ಮ ಚೇರು ಅರವಿಂದ್ ಕೇಜ್ರಿವಾಲ್ ಚೇರ್ ಮೇಲೆ ಕೂತಿರ್ಲಿಲ್ಲ ಅಷ್ಟೇ. ಕೊನೆಯದಾಗಿ ಸರ್, ಕೊನೆಯದಾಗಿ ಏನು ಹೇಳ್ತೀನಿ ಅಂತಂದ್ರೆ, ನಾನು ಇಂದಿರಾ ಗಾಂಧಿ ಅವರು ನಡೆಸಿದಂಥ ರಾಜ್ಯನ, ದೇಶನ ಇವತ್ತು ಸಾಮಾನ್ಯ ಮಹಿಳೆ ಕೇಳಿ, ಕ್ರಿಮಿನಲ್ ಎಜುಕೇಟೆಡ್ ಕ್ರಿಮಿನಲ್ಸ್ ಬರಬಾರ್ದು, ಸಾಮಾನ್ಯ ಮಹಿಳೆ ಬರಬೇಕು. ಎಜುಕೇಟೆಡ್ ಕ್ರಿಮಿನಲ್ಸ್ ಬರಬಾರ್ದು, ಸಾಮಾನ್ಯ ಮಹಿಳೆನೊಂದು ಇವತ್ತು ತಾಕತ್ತಿದೆ, ನಡೆಸಬೇಕು. ಒಳ್ಳೆ ಉದ್ದೇಶದಿಂದ ಹೆಣ್ಮಕ್ಳಿಗೆ ಮೀಸಲಾತಿ ಕೊಟ್ಟು ಹೆಣ್ಮಕ್ಳು ರಾಜ್ಯ ಆಳೋ ತರ ಮಾಡಿದ್ರೆ ಖುಷಿ ಮೇಡಮ್. ದೇಶದಲ್ಲಿ ಪ್ರಧಾನಿ ಮೋದಿ ಅವರ ವರ್ಚಸ್ಸು ಮತ್ತು ಅಭಿಮಾನ ಎಲ್ಲ ಕಡಿಮೆ ಆಗಿದೆ. ಅದರಿಂದ ಹೊಸ ರಾಜಕೀಯ ತಂತ್ರಗಾರಿಕೆಯನ್ನ ಈ ಮಹಿಳಾ ಮೀಸಲಾತಿ ಮೂಲಕ ತರ್ತಾ ಇದ್ದಾರೆ. ಇದು ದೇಶಕ್ಕೆ ಮಾರಕ. ಹೆಣ್ಮಕ್ಳು ಆಳ್ಬೋದು. ಕೊನೆಯದಾಗಿ ನಾವು ಸ್ವಾಗತಾರ್ಹ ತೀರ್ಪು. ಇದು ಸರ್ವಾನುಮತವಾಗಿ ಇದು ಅನುಮೋದನೆಗೊಳ್ಬೇಕು. ಬಿಜೆಪಿ ಅಸ್ತಿತ್ವವನ್ನ ಕಳ್ಕೊಳ್ಳೋ ಭಯದಲ್ಲಿ ಈ ರೀತಿ ಡೈವರ್ಷನ್ ಪಾಲಿಟಿಕ್ಸ್ ಮಾಡ್ತಿದೆ. ಅದಕ್ಕೆ ತರಾತುರಿಯಲ್ಲಿ ಈ ಬಿಲ್ ನ ತರ ಹೊರಟಿದೆ. ಈಗ ಬಿಲ್ ಜಾರಿ ಆಗಿದೆ ಸರ್, ಹೆಣ್ಮಕ್ಳು ಬರ್ತಾರೆ. ಆದ್ರೆ ಅವ್ರ ಚಾರಿತ್ರ್ಯ ಬಗ್ಗೆ ಅವ್ರ ಕಾಲ ಎಳೆಯೋದ್ ಬಿಟ್ಟು ಅವ್ರಿಗೆ ಸಮಾಧಾನವಾಗಿ ಅವರು A+B² ಮಾಡ್ತಾ ಇದಾರೆ ಅಷ್ಟೇ. ಮೀಸಲಾತಿ ಮಾಡ್ತಾ ಇದಾರಲ್ಲ, ಅದು ಖುಷಿ ಆಗಿದೆ. ಹೆಣ್ಮಕ್ಳಿಗೆ 50% ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಸಂಸ್ಕೃತಿನೇ ಇದು. ಮಹಿಳೆಯರಿಗೆ 50% ಕೊಡಬೇಕು ಸರ್. ಕೇಂದ್ರ ಸರ್ಕಾರ ತರಲು ಹೊರಟಿರ್ತಕ್ಕಂಥ ಮಹಿಳಾ ಮೀಸಲಾತಿ ಮಸೂದೆ ಸಂಬಂಧಪಟ್ಟಕ್ಕೆ ದೇಶದ ಅತಿ ದೊಡ್ಡ ಚರ್ಚೆ ಆಗ್ತಿರ್ತಕ್ಕಂಥ, ಆ ಮುಖಾಂತರ ಮಹಿಳೆಯರು ಕೂಡ ರಾಜಕೀಯವಾಗಿ ಸ್ಥಾನಮಾನವನ್ನು ಕೊಡುವ ಮುಖಾಂತರ, ಮಹಿಳೆಯರನ್ನು ಕೂಡ ರಾಜಕೀಯವಾಗಿ ಹೆಚ್ಚು ತೊಡಗಿಸಿಕೊಳ್ಳುವ ಮುಖಾಂತರ, ಆ ಮುಖಾಂತರ ಈ ದೇಶದಲ್ಲಿ ಮಹಿಳಾ ಪರ್ವ ಕೂಡ ಆರಂಭವಾಗಲಿ ಅನ್ನೋದು ಕೂಡ ನಮ್ಮ ಆಶಯ ಆಗಿರ್ತಕ್ಕಂಥ. ಆದರೆ ಮಹಿಳಾ ಮೀಸಲಾತಿಯನ್ನು ಸರ್ವಾನುಮತದಿಂದ ಅಂಗೀಕಾರ ಮಾಡಿ ಅದನ್ನು ಜಾರಿ ಮಾಡಿದ ಸಂದರ್ಭದಲ್ಲೂ ಕೂಡ ಮತ್ತೆ ಕುಟುಂಬ ರಾಜಕಾರಣದಲ್ಲಿ ಮೇಳೈಸಬಾರ್ದು ಅನ್ನೋದೇ ನಮ್ಮ ಆಶಯ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.